ನನಗೆ ಅತ್ತೆ ಏನನ್ನುತ್ತೋ ಏನೋ ಅಂತೇಳಿ ತುಂಬ ಭಯ ಆಗ್ತಾಯಿದೆ ಪ್ರೀತು. ನನಗೆ ನಿಜವಾಗ್ಲೂ ತುಂಬ ಭಯ ಆಗ್ತಾಯಿದೆ. ಹೆದರ್ಬೇಡ ಪ್ರೀತಿ, ಯಾಕೆ ಹೆದರ್ಕಂತೀಯ? ನಮ್ಮಮ್ಮ ತುಂಬ ಖುಷಿ ಪಡುತ್ತೆ. ನಮ್ಮ ಅಪ್ಪಯ್ಯ ಮಾತಾಡ್ಸಲ್ವಲ್ಲ ನಿಮ್ಮಮ್ಮನ, ಅದಕ್ಕೆ ಏನಂತಾರೋ ಏನೋ ಅಂತ ಅಷ್ಟೇ. ಮಾತಾಡಿಸ್ತಿಲ್ದವ್ರ ಮನೆಯಾಗೆ ಮದುವೆ ಆಗಿ ಬಂದಿದ್ಯಾ ಅಂತ ನಿಮ್ಮಮ್ಮ ಬೇಜಾರಾಗ್ತಾರೋ ಏನೋ. ನಿಜವಾಗ್ಲೂ ತುಂಬ ಖುಷಿ ಪಡ್ತೈತೆ. ನಮ್ಮಮ್ಮ ನೀನು ಮದುವೆ ಮಾಡ್ಕೋಬೇಕು ಅಂತ ಹೇಳ್ತಿತ್ತು. ಹೋಗಿ ಕೇಳಿದ್ರೆ ನಮ್ಮ ಅಣ್ಣ ಎಂತೂ ಕೊಡಲ್ಲ, ನಮ್ಮಪ್ಪ ನಮ್ಮಮ್ಮ ಹೋದಾಗಿಂದನೂ ನಾನು ಅಲ್ಲಿಗೆ ಹೋಗಿಲ್ಲ, ಅದಕ್ಕೇ ಏನಂತಾರೋ ಏನೋ ಅಂತೇಳಿ ನಮ್ಮಮ್ಮ ಅಂತೂ ಭಾಳ ಮನಸ್ಸಿನಾಗೆ ಆಸೆ ಇಟ್ಕೊಂಡಿತ್ತು. ಆದರೆ ನಾನು ನಮ್ಮ ಅಮ್ಮನ ಹತ್ರ ಏನೂ ಹೇಳಿರಲಿಲ್ಲ, ನಾವಿಬ್ಬರು ಇಷ್ಟಪಡ್ತಾ ಇರೋದನ್ನ. ಸರ್ಪ್ರೈಸಾಗಿ ನಾವು ಮದುವೆ ಆಗಿ ನಮ್ಮಮ್ಮನ ಕಣ್ಮುಂದೆ ನಾವಿಬ್ಬರು ಬರಬೇಕು ಅಂತೇಳಿ, ಅದಕ್ಕೆ ಮತ್ತೆ ಸರ್ಪ್ರೈಸಾಗಿ ಇವಾಗ ನಮ್ಮ ಅಮ್ಮನಿಗೆ ನಾವು ಮದುವೆ ಆಗಿ ನಮ್ಮಮ್ಮನ ಕಣ್ಣೆದ್ರಿಗೆ ಬಂದು ನಿಂತ್ಕೊಂಬನ ಅಂತ ಹೇಳಿ ನಾನೇನು ಹೇಳಿರಲಿಲ್ಲ. ಇದು ನಮ್ಮ ಅಮ್ಮನಿಗೆ ನಾನು ಕೊಡ್ತಾ ಇರೋಂಥ ಸರ್ಪ್ರೈಸ್. ಅಮ್ಮ ಅಮ್ಮ. ಓ ಪ್ರೀತಮ್ಮ, ಏನಲ್ಲ ಪ್ರೀತಿನ ಮದುವೆ ಆಗಿದೆಯಾ? ಅಜ್ಜಿ, ನಾನು ಪ್ರೀತಿ ಇಷ್ಟಪಟ್ಟು ಮದುವೆ ಆಗಿ ಬಂದಿದ್ವಿ. ಅಮ್ಮನಿಗೆ ಹೇಳಿಲ್ಲ, ಇವರಪ್ಪ ಕೊಡಲ್ಲ ನಮ್ಮ ಮನೆಗೆ ಹೆಣ್ಣ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಪ್ರೀತಿ ಮದುವೆ ಆಗಿ ಬಂದುಬಿಟ್ವಿ. ಇವರಪ್ಪ ಹಂಗೆ, ಯಾಕಂದರೆ ನಮ್ಮ ಅಮ್ಮನ ಮೇಲೆ ತುಂಬ ಸಿಟ್ಟಾಯ್ತಲ್ಲ ಅಜ್ಜಿ, ಅದಕ್ಕೆ. ಪ್ರೀತು, ಪ್ರೀತಮ್, ಪ್ರೀತಿ ಏನಮ್ಮ ಮದುವೆ ಆಗಿ ಬಂದಿದ್ರ ಇಬ್ರು? ಹ್ಞೂನಮ್ಮ, ನಿನಗೆ ಖುಷಿ ಆಯಿತು ತಾನೇ? ನನಗಂತೂ ನೋಡಿ ಒಂಥರ ಶಾಕ್ ಆದಂಗೆ ಆಗ್ಬಿಡ್ತು. ಇದೇನಪ್ಪ ಇದು, ಪ್ರೀತಿನ ನಮ್ಮ ಮಗ ಮದುವೆ ಆಗಿದ್ದಾನೆ ಅಂತೇಳಿ. ಅಯ್ಯೋ, ಯಾವತ್ತೂ ಅವನು ನಮ್ಮ ಮನೆಗೆ, ನಮ್ಮ ತವ್ರ ಮನೆಗೆ ಹೋದವನಲ್ಲ. ನಾನು ಹೋಗಿಲ್ಲ ತವ್ರ ಮನೆಗೆ. ನಮ್ಮಮ್ಮ ತೀರ್ಕೊಂಡಾಗಿಂದ ನಾನು ಹೋಗಿಲ್ಲ. ಬಸ್ರಿ ಬಾಣಂತನ ಎಲ್ಲ ನಮ್ಮ ಗೆಜ್ಜಿಂಬೇನೆ ಮಾಡಿದಾಳೆ. ನಾನು ಯಾವತ್ತೂ ಹೋಗಿಲ್ಲ. ಆ ಪ್ರೀತಿ ನಿನಗೆ ಹೆಂಗೆ ಪರಿಚಯ ಆಗಲಿ, ಹೆಂಗೆ ಸಿಕ್ಕಿದ್ಲು ಯಪ್ಪ, ಇದನ್ನು ನೋಡಿದ್ರೆ ನನಗೆ ತುಂಬ ಶಾಕ್ ಆಗ್ತೈತೆ ಕಣೋ. ಅಪ್ಪ, ನನಗೆ ಸಮಾಧಾನ ಆಯಿತು ಇವಾಗ. ನನಗೆಲ್ಲ ಮತ್ತೆ ಬೇಜಾರಾಗ್ಬಿಡ್ತು, ಸಿಟ್ಟಾಗುತ್ತೋ ಅಂತ ಅಂದ್ಕೊಂಡಿದ್ದೆ. ಏನು ಸಿಟ್ಟಾಗಲ್ಲ ಕಣಮ್ಮ, ನಿಮ್ಮ ಅತ್ತಿಗೂ ಬೋಲ ಆಸೆ ಇತ್ತು ನಮ್ಮ ಅಣ್ಣನ ಮಗಳನ್ನ ಮಾಡ್ಕೋಬೇಕು. ನಾನಂತೂ ತವ್ರ ಮನೆಗೆ ಹೋಗಲ್ಲ ಬರಲ್ಲ, ನಾನು ತವ್ರ ಮನೆಗೆ ತವ್ರ ಮನೆಯಿಂದ ಮಾಡ್ಕೊಂಡ್ರೆ ಎಷ್ಟೋ ಒಂಥರ ನೆಮ್ಮದಿ ಅಂತೇಳಿ ಭಾಳ ಆಸೆ ಆಗಿದ್ಲು ನಿಮ್ಮ ಅತ್ತೆ. ನಾನು ಹೇಳಿಲ್ವ ಪ್ರೀತಿ, ನಮ್ಮಮ್ಮ ತುಂಬ ಆಸೆ ಇಟ್ಕೊಂಡೈತೆ ನಿನ್ನ ಮೇಲೆ. ಮದುವೆ ಆಗಿರೋದಕ್ಕೆ ತುಂಬ ಖುಷಿಯಾಗಿರುತ್ತೆ. ನಮ್ಮಮ್ಮ ಏನು ಬೇಜಾರು ಮಾಡ್ಕೊಂಬಲ್ಲ, ಸಿಟ್ಟು ಮಾಡ್ಕೊಂಬಲ್ಲ, ನೀನೇನು ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡ ಅಂತ ನಾನು ಹೇಳಿಲ್ವಾ? ನೋಡಿ ನಮ್ಮಮ್ಮ ಯಾವ ರೀತಿ ಅಂತೇಳಿ ಇವತ್ತು ಎಷ್ಟು ಖುಷಿ ಪಡ್ತಾಯಿದ್ದೆ. ನನಗೂ ಖುಷಿ ಆಯ್ತು ಕಣಪ್ಪ. ಅವಳು ಶ್ರೀದೇವಿಗೆ ಇದ್ದಿದ್ದೇ ಅದು. ನಮ್ಮ ಶ್ರೀದೇವಿ ಯಾವಾಗಲೂ ನಮ್ಮ ಅಣ್ಣನ ಮಗಳು ಮದುವೆ ಮಾಡ್ಕೋಬೇಕು, ತುಂಬ ಒಳ್ಳೆ ಹುಡುಗಿ, ತುಂಬ ಒಳ್ಳೆ ಹುಡುಗಿ. ನಾನೇನೋ ಹೋಗಿ ಕೇಳೋಣ ಅಂದ್ರೆ ನಮ್ಮ ಅಣ್ಣ ಮಾತಾಡ್ಸಲ್ಲ, ನಮ್ಮ ಅಣ್ಣೆ ಕೊಡೋದು ಇಲ್ಲ ಅಂತೇಳಿ. ಮದುವೆ ಆಗಿ ಬಂದಾಗಿಂದನೂ ತವ್ರ ಮನೆಗೆ ಹೋಗಿಲ್ಲ, ಅವ್ರ ಅಣ್ಣ ಬಂದು ಮಾತಾಡ್ಸಲ್ಲ, ಏನಿಲ್ಲ. ಯಾವಾಗ ಈಗ ಬಸ್ರಿ ಬಾಣಂತನಕ್ಕೂ ಹೋಗಲಿಲ್ಲ, ನಮ್ಮ ಗಿರ್ಜಿಂಬೇನೆ ಬಸ್ರಿ ಬಾಣಂತನ ಎಲ್ಲ ಮಾಡಿದ್ಲು. ಅದಕ್ಕೆ ಅವ್ರ ಅಣ್ಣರಿಗೆ ಸಿಟ್ಟು ಬಂತೆಲ್ಲ, ನೋಡು ನಾವೆಲ್ಲ ಇದ್ರೂ ಬರಲಿಲ್ವಲ್ಲ, ಮಾಡಲಿಲ್ವಲ್ಲ ಅಂತೇಳಿ ಬರೀ ಅಪ್ಪ ಅಮ್ಮ ಅಂತ ಅಮ್ಮ ಇರೋ ತಕ್ಕ ಬಂದು ಅಮ್ಮ ತೀರ್ಕೊಂಡಾಗ ಬರ್ದಂಗಾದ್ಲು ಅಂತೇಳಿ ನಿಮ್ಮಮ್ಮ ಸಿಟ್ಟು ಮಾಡ್ಕೊಂಡು ಬರ್ದಂಗಾದ್ರಲ್ಲ. ಇವಳು ಹೋಗ್ದಂಗಾದ್ಲು, ಅವರು ಬರ್ದಂಗಾದ್ರು. ಭಾಳ ದಿವಸ ಆಯಿತು, ಅದಕ್ಕೇ ಅವಳು ಭಾಳ ದಿನ ಎದ್ಬಿಡು ಏನು ಹೋಗೋಣ ಅಂತೇಳಿ ಸುಮ್ಮನಿದ್ಲು ಕಣಮ್ಮ. ನನಗೆ ಗೊತ್ತಿತ್ತು ಇದೆಲ್ಲನ ಸರಿ ಹೋಗಲ್ಲ, ನಾನು ಎಲ್ಲರನ್ನೂ ಒಪ್ಪಿಸಿ ಮದುವೆ ಆಗೋಣ ಅಂತ ಇದ್ದೆ. ಆದರೆ ಆಗ್ದಿಲ್ಲದ ಕೆಲಸ ಮತ್ತೆ ಯಾಕೆ ಬೇಕು? ಸುಮ್ಮನೆ ಎಲ್ಲ ವಿಷಯ ಗೊತ್ತಾಗೋದಕ್ಕಿಂತ ನಾವು ಇಷ್ಟಪಡ್ತಾ ಇರೋದು ಯಾರಿಗೂ ಗೊತ್ತಿರಲಿಲ್ಲ, ನಿಮಗೂ ಸಮೇತ ಗೊತ್ತಿರಲಿಲ್ಲ ಅಲ್ಲೇ. ನಮ್ಮ ಮನೆಯಾಗ ಯಾರಿಗೂ ಗೊತ್ತಿರಲಿಲ್ಲ, ಅವ್ರ ಮನೆಯಾಗ ಯಾರಿಗೂ ಗೊತ್ತಿರಲಿಲ್ಲ. ಪ್ರೀತಮ್, ಓ ಪ್ರೀತಮ್ ಮದುವೆ ಆಗಿ ಬಂದಿದ್ದಾನೆ. ಓ ನಿಮ್ಮ ಅಣ್ಣನ ಮಗಳು ಅಲ್ವಾ ಅದಕ್ಕೆ ಇವಳು? ಅವತ್ತೊಂದಿನ ಫೋಟೋ ತೋರಿಸ್ತಲ್ಲ. ಹ್ಞೂ ತೋರಿಸಿದ್ನಲ್ಲ ಅವಳೆ ಗಿರ್ಜಿಂಬೆ. ನಾನು ನಮ್ಮ ಅಣ್ಣನ ಕೇಳೋಣ ಅಂತ ಅನ್ಕೊಂತಿದ್ದೆ, ತುಂಬ ಒಳ್ಳೆ ಹುಡುಗಿ ಅಂತ ಗೊತ್ತು. ಆದರೆ ನಾನು ಬೇಡ, ಯಾಕೆ ಬೇಕು, ನಮ್ಮ ಅಣ್ಣ ಮೊದಲೇ ಮಾತಾಡ್ಸಲ್ಲ, ಆಮೇಲೆ ಹೋಗಿ ನಾನು ಕೇಳೋಣ ಸಿಟ್ಟಾಗೋಣ ಅಂತ ಯಾರು ಅನ್ನಿಸ್ಕೊಂತಾರಪ್ಪ ಅಂತ ಹೇಳಿ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೆ. ಅದಕ್ಕೆ ಇವಾಗ ನನ್ನ ಮಗ ಮದುವೆ ಆಗಿ ಕರ್ಕೊಂಬಂದಿರೋದು ನೋಡಿ ನನಗೆ ಶಾಕ್ ಆದಂಗೆ ಆಗ್ತೈತೆ. ನಮ್ಮ ಅಣ್ಣನ ಮಗಳನ್ನ ಏನಪ್ಪ ಹಿಂಗೆ ಕರ್ಕೊಂಬಂದ್ಬಿಟ್ಟ ಇವನು ಅಂತೇಳಿ ನನಗೆ ಶಾಕ್ ಆಗ್ತೈತೆ. ಹ್ಞೂ, ಮತ್ತು ನನಗೂ ಹಂಗೆ ನೋಡಿ ಶಾಕ್ ಆಗ್ಬಿಡ್ತು. ಇದೇನಪ್ಪ ಇದು ಸಡನ್ನಾಗಿ ಹಿಂಗೆ ಪ್ರೀತ ಮದುವೆ ಆಗಿ ಬಂದಿದ್ದಾನೆ ಅಂತೇಳಿ ನನಗೂ ಶಾಕ್ ಆಗ್ಬಿಡ್ತು. ಹೆಂಗ ಜೋಡಿ ಚೆನ್ನಾಗೈತೆ, ಒಳ್ಳೆ ಹುಡುಗಿನ ಮದುವೆ ಆಗಿ ಕರ್ಕೊಂಬಂದಿದ್ದಾನೆ. ಆರತಿ ಮಾಡಿ ಒಳಗೆ ಬಿಡ್ಕೋಬೇಕು. ಹೋಗಿ ಇವಳನ್ನ ಕರ್ಕೊಂಬತ್ತೇನಮ್ಮ, ಡೈನ್ ಮಗಳನ್ನ ಇವಳು ಕರ್ಕೊಂಬರೋಗ, ಅವರಿಬ್ರು ಜಾನಮ್ಮನ ಕರ್ಕೊಂಬಂದು ಆರತಿ ಮಾಡಿಸು. ಇವಾಗ ಅಣ್ಣ ಆಗ್ಬೇಕಲ್ಲ, ಅದಕ್ಕೇ ಜಾನಮ್ಮನ ಕರ್ಕೊಂಬಂದು ಆರತಿ ಮಾಡ್ಸೋಕ್ಕಾಗುತ್ತೆ. ನನಗೇನೋ ಭಾಳ ಖುಷಿ ಆಯಿತು ಕಣ ಮಗನೆ. ನನಗೆ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ನಿಜವಾಗ್ಲೂ, ಯಪ್ಪ ಹೆಣ್ಣು ಎಲ್ಲಪ್ಪ ಹುಡುಕ್ಲಿ, ಯಾರು ಒಳ್ಳೆಯವರು ಏನು ಎಲ್ಲಿ ಹುಡ್ಕನಪ್ಪ
ಅಂತ ನನಗೆ ಟೆನ್ಷನ್ ಆಗ್ಬಿಟ್ಟಿತ್ತು. ಈಗ ನಮ್ಮ ಅಣ್ಣ ಮಗಳು ಎಂಥವಳು ಅಂತ ಅಲ್ಲಿ ನಮ್ಮ ತವ್ರ ಮನೆಯವ್ರ ಅಕ್ಕಪಕ್ಕದವರೆಲ್ಲ ಹೇಳೋರು, ಈಗಳಮ್ಮ ಶ್ರೀದೇವಿ ನಿಮ್ಮ ಅಣ್ಣನ ಮಗಳನ್ನ ಮಾತ್ರ ನೀನು ಬಿಡಬೇಡ, ಮದುವೆ ಮಾಡ್ಕೊಂಡ್ರೆ ಅವಾಗಾದ್ರೂ ನೀನು ನಿಮ್ಮ ಅಣ್ಣ ಚೆನ್ನಾಗಿ ಆಗ್ತೀರಾ ಅಂತೇಳಿ ಎಲ್ಲರೂ ಹೇಳೋರು. ಒಳ್ಳೆ ಹುಡುಗಿ ಮದುವೆ ಮಾಡ್ಕೊಳಮ್ಮ ಅಂತ. ಆದರೆ ನಾನು ನೋಡಿರಿ ಇಷ್ಟು ದಿನ ತವ್ರ ಮನೆಗೆ ಹೋಗಿಲ್ಲ, ಅವನು ನನ್ನ ಕರೆದಿಲ್ಲ, ಮಾತಾಡ್ಸಲ್ಲ. ನಾನು ಹೆಂಗೆ ಹೋಗಿ ಕೇಳೋಣ, ಅವ್ನು ನಮ್ಮ ಮನೆಗೆ ಕೇಳಿದ್ರು ಕೊಡ್ತಿರ್ಲಿಲ್ಲ ಅಂತೇಳಿ ನಮ್ಮ ಮೇಲೆ ಭಾಳ ಸಿಟ್ಟೈತೆ ಅವನಿಗೆ, ನನ್ನ ಮೇಲೂ ನಮ್ಮ ಅಯ್ಯಪ್ಪನ ಮೇಲೂ. ಅದಕ್ಕಾಗಿ ಹಂಗೆ ಮೊದಲು ನಾವೆಲ್ಲ ಹೇಳ್ಬಿಡೋನು, ಅವನೇನೆಂದ್ರೂ ಸಿಟ್ಟು ಕಮ್ಮಿ ಮಾಡ್ಕೊಂಬಲ್ಲ. ಅಯ್ಯೋ ಇವಾಗ ಎಷ್ಟು ಕೂಗ ಹಾರಾಡಿರುತ್ತೋ ಗೊತ್ತಿಲ್ಲ, ಅದೆಲ್ಲ ಇವಾಗ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗ್ತೈತೆ. ಇವಾಗ ಎಷ್ಟು ನಮ್ಮ ಅಪ್ಪನಿಗೆ ಸಿಟ್ಟು ಬಂದಿರುತ್ತೋ ಕಣತೆ ಗೊತ್ತಿಲ್ಲ. ಸಿಟ್ಟು ಮಾಡ್ಕೊಂಬ್ಲಿ ಬಿಡಮ್ಮ 2 ದಿನ, ಏನು ಮಾಡೋಕ್ಕಾಗುತ್ತೆ ಹೇಳು. ಏನು ಬೇರೆ ಯಾರೂ ಅಲ್ಲ, ಮಾವನ ಮಗಳನ್ನೇ ಮದುವೆ ಆಗಿದ್ದಾನೆ. ಹೆಂಗೆ ಗೊತ್ತಲಾಗ ಎಲ್ಲರೂ ಚೆನ್ನಾಗಿದ್ರೆ ಸಾಕು. ನಮಗೇನೋ ಭಾಳ ಇಷ್ಟ ಆಯಿತು. ನಮ್ಮ ಶ್ರೀದೇವಿ ಯಾವಾಗಲೂ ಹೇಳ್ತಾ ಇದ್ಲು, ನಮ್ಮ ಅಣ್ಣನ ಮಗಳನ್ನ ಮದುವೆ ಮಾಡ್ಕೋಬೇಕು, ನಮ್ಮ ಅಣ್ಣನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ. ನನಗೂ ಅಷ್ಟೇ ತುಂಬ ಆಸೆ ಇತ್ತು. ನನಗೆ ನೀ ಎಂಥವ್ರು ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು. ಎಲ್ಲರೂ ಅಕ್ಕಪಕ್ಕದವ್ರು ಹೇಳ್ತಿದ್ರಲ್ಲ, ಶ್ರೀದೇವಿ ಅಕ್ಕನ ಮಗ, ಶ್ರೀದೇವಿ ಮಗ ತುಂಬ ಒಳ್ಳೆಯವನು, ಶ್ರೀದೇವಿಯವ್ರ ಮನೆ ಕಡೆ ಚೆನ್ನಾಗಿದ್ದಾರೆ ಅಂತ ಅಕ್ಕಪಕ್ಕದವ್ರು, ಕೆಂಚಜ್ಜಿ ಅವರೆಲ್ಲ ಹೇಳೋರ, ನರ್ಸಜ್ಜಿ ಎಲ್ಲರೂ ಹೇಳ್ತಾ ಇದ್ರು ಅವರೆಲ್ಲನ. ಹೆಂಗ ಬಿಡತ್ತ ನಮ್ಮ ಪ್ರೀತದು ಮದುವೆ ಅಂತಲ್ಲ. ನಮ್ಮ ವೈಭವ್ಗಿನ ನೀರು ಸಣ್ಣನೇ ದೊಡ್ಡನಪ್ಪ, ಇಷ್ಟು ಹೆಚ್ಚು ಕಮ್ಮಿ ಕಾಣತ್ಯ. ಇಬ್ಬರು ಒಂದೇ ವಾರ್ಗೆರೇನೆ, 2-3 ತಿಂಗಳಿಗೇನ ಅಷ್ಟೇ. ನೀವು ದೊಡ್ಡನ ಗೊತ್ತಿಲ್ಲ ಸರಿಯಾಗಿ. ಒಂದಿಷ್ಟು ಇವನೇ ದೊಡ್ಡನ, ದೊಡ್ಡನೇನಪ್ಪ. ಅವನೇ ವೈಭವ್ ದೊಡ್ಡನು. ಹೆಂಗ ಬಿಡು ಹೆಚ್ಚು ಕಮ್ಮಿ ಆಯ್ತಲ್ಲ ಸಾಕು. ನನ್ನ ಮಗನಿಗೆ ಒಳ್ಳೆ ಹುಡುಗಿ ಸಿಕ್ಬಿಡ್ತು. ನಮ್ಮಪ್ಪ ಗಲಾಟೆ ಮಾಡುತ್ತೋ ಏನೋ ಅಂತ ತುಂಬ ಭಯ ಆಗ್ತೈತೆ ಕಣತೆ ನನಗೆ. ಯಾವ ಗಲಾಟೆ ಮಾಡಲ್ಲ, ಏನು ಮಾಡಲ್ಲ, ಸುಮ್ಮನಿರಮ್ಮ. ನಾವೆಲ್ಲ ಮಾತಾಡ್ತೀವಿ, ಬರಲಿ ನಿಮ್ಮಪ್ಪ ನಿಮ್ಮಮ್ಮ ಇಬ್ಬರಳು ಬರಲಿ ಮಾತಾಡೋಣ. ನಾನೇನು ಬೇರೆ ಹುಡುಗಿನೇನು ಮದುವೆ ಆಗಿಲ್ಲ, ನಮ್ಮ ಅತ್ತೆ ಮಗನೇ ನನ್ನ ಮದುವೆ ಆಗಿರೋದು ಅಂತೇಳಿ 7 ಮಂತ್ ಸುಮ್ಕಿರ. ಏನು ಅದಕ್ಕೆ ಕೆಂಪ್ತೀಯ? ನಮ್ಮ ಅತ್ತೆ ಮಗನ ಬಿಟ್ಟರೆ ನಾನು ಇನ್ಯಾರನ್ನೂ ಮದುವೆ ಆಗಲ್ಲ ಅಂತ ನಾನು ಡಿಸೈಡ್ ಮಾಡಿದ್ದೆ, ನಾನು ಇಷ್ಟಪಟ್ಟಿದ್ದೆ, ಮದುವೆ ಆದೆ ಅಂತೇಳಿ ಹೇಳು. ನಾವೈದು ಬಿಡಮ್ಮ, ಚೆನ್ನಾಗಿ ನೋಡ್ಕೊಂತೀವಿ ನಾವೆಲ್ಲನ. ನಿನ್ಗೆ ನಮ್ಮನ್ನು ಇಷ್ಟಪಟ್ಟು ನೀನು ಬಂದಿದ್ಯಾ ನಮ್ಮ ಮನೆಗೆ ಅಂತಂದರೆ ನಾವು ಚೆನ್ನಾಗಿ ನೋಡ್ಕೊಂತೀವಿ ಬಿಡು ಪ್ರೀತಿ. ನೀನೇನು ಟೆನ್ಷನ್ ತಗೋಬೇಡ. ಹೆಂಗೆ ಏನು ನಮ್ಮ ಅಪ್ಪ ನಮ್ಮಮ್ಮ ಬಂದಿಲ್ಲ, ನಮ್ಮ ಅಪ್ಪ ನಮ್ಮಮ್ಮ ಮಾತಾಡ್ಸಲ್ಲ, ಅದೆಲ್ಲ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಿಡ. ಬರಲಿ ಬಿಡು, ಅವರು ಬರಲಿ. ಬಂದಾಗ ನಮ್ಮ ಅಣ್ಣನೂ ನಮ್ಮ ಅತ್ತೆ ಮಾತಾಡ್ತಾರೆ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇರ್ರಿ ಅಷ್ಟೇ. ಯಾತೂ ಟೆನ್ಷನ್ ತಗೋಕೆ ಹೋಗ್ಬೇಡ್ರಿ. ಸರಿ ಆಯಿತು ಕಣಮ್ಮ, ಇವಾಗ ಆರತಿ ಮಾಡಿ ಒಳಗೆ ಬಿಡ್ಕೊಳ್ರಿ. ನಮ್ಮ ಮದುವೆ ಆಗಿದ್ದು ನಿಮಗೆಲ್ಲ ಒಪ್ಪಿಗೆ ಐತೆ, ಎಲ್ರಿಗೂ ತುಂಬ ಖುಷಿ ಆಯ್ತಲ್ಲ? ಎಲ್ರಿಗೂ ತುಂಬ ಖುಷಿ ಆಯಿತು, ನಿಜವಾಗ್ಲೂ ತುಂಬ ಖುಷಿ ಆಯಿತು. ಒಂಥರ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ನಾನು ಅಂದ್ಕೊಂಡಿದ್ದು ನೆರವಾಯಿತು ಅಲ್ಲಪ್ಪ, ನನ್ನ ಸೊಸೆನ ನೋಡಿ ಒಂಥರ ಮನಸ್ಸಿಗೆ ಖುಷಿ ಆಗ್ತೈತೆ. ನಮ್ಮ ಅಣ್ಣನ ಮಗಳನ್ನೇ ನಾನು ಮದುವೆ ಮಾಡ್ಕೋಬೇಕು, ಹೆಂಗಪ್ಪ ಹೋಗೋದು ಕೇಳೋದು ಅಂತ ಅನ್ಕೊಂತಿದ್ದೆ. ಆದರೆ ಇವಾಗ ಸ್ವಲ್ಪ ಎಷ್ಟೋ ಮನಸ್ಸಿಗೆ ಸಮಾಧಾನ ಆಯಿತು, ನಿಜವಾಗ್ಲೂ ಸಮಾಧಾನ ಆಯಿತು. ಮತ್ತೆ ಅಂತ ಅದೆಷ್ಟು ಸಾರಿ ನೆನೆಸ್ಕೊಂಬೋದು ಕಣೆ ನಿನ್ನಂತೂ, ಭಾಳ ನೆನೆಸ್ಕೊಂಬೋದು. ಬಿಡು ಹೆಂಗೆ ಯಾವಾಗಲೂ ನಮ್ಮ ಅಣ್ಣನ ಮಗಳು ತುಂಬ ಚೆನ್ನಾಗಿದ್ದಾಳೆ ಅಂತ ನೆನೆಸ್ಕೊಂಬೋದು. ಬಿಡತ್ತ ಅವಳ ಆಸೆನೂ ನೆರವೇರ್ತು. ಇನ್ನು 7 ನಾನು ಮದುವೆ ಮಾಡ್ಕೊಂಡಿರೋದ್ರಿಂದಲನ ಚೆನ್ನಾಗಾಗ್ಲೇಳು. ಅಣ್ಣ ತಂಗಿ ಇಬ್ರು ಭಾಳ ದಿವಸ ಆಗೈತೆ ಕಣಮ್ಮ. ಅವರಪ್ಪ ಯಾರಮ್ಮ ಸತ್ತಾಗಿಂದಲೂ ಮಾತಾಡ್ಸಲ್ಲ ಗಿರ್ಜಿಂಬಿ, ಅವಾಗಿಂದಲೂ ಹೋಗಲ್ಲ ಏನಿಲ್ಲ. ಏನು ಮಾಡೋಣ, ಯಾವಾಗ ನಾವು ಅಂತ ಕಲ್ತ್ಕೋಬೇಕಮ್ಮ. ಎಲ್ಲರೂ ಅಣ್ಣ ತಮ್ಮಗಳು ಅಂದಮೇಲೆ ಯಾವುದಾದ್ರೂ ಒಂದು ಬಂದೇ ಬರ್ತವೆ. ಯಾವುದನ್ನ ಕೆಲಸ ಏನಾನ ಇದ್ದಾಗ ನಾವು ಚೆನ್ನಾಗಿ ಆಗಬೇಕು. ಅದಿಲ್ಲ ನಿಮ್ಮ ಅಣ್ಣ ಹೇಳತ್ತ, ನಿಮ್ಮ ಅಣ್ಣ ಇರೋಂತಾರೆ. ಏನು ಹಂಗೆ ನಮ್ಮ ಅಣ್ಣ ಬಂದ್ರೆ ನಾನೆಲ್ಲ ಹೇಳ್ತೀನಿ ತಡಿ, ಏನೇನು ತಲೆ ಕೆಲ್ಸ್ಕೊಂಬಕ್ಕೋಬೇಡ. ಈಗ ಆರತಿ ಮಾಡಿ ಒಳಗೆ ಬಿಡ್ಕೊಂಬನಿಗೆ ಜಿಮ್ಮೆ. ಸರಿ ಆಯಿತು. ಆರತಿ ಮಾಡಿ ಕಾಲು ತೊಳೆದು ಒಳಗೆ ಬಿಡ್ಕೊಂಡು ದೇವ್ರ ಫೋಟೋಕ್ಕೆಲ್ಲ ನಾವು ಪೂಜೆ ಮಾಡಿ ಇಬ್ಬರು ದೇವ್ರ ಫೋಟೋಕ್ಕೆ ಕೈ ಮುಗಿದು ಆಮೇಲೆ ಊಟ ಗೀಟ ಮಾಡಂಗಿದೆ. ನಾನು ಭಾಳ ದಿನದಿಂದ ತವ್ರ ಮನೆಗೆ ಹೋಗ್ತಾ ಇಲ್ಲ. ನನ್ನ ಬಸ್ರಿ ಬಾಣಂತನ ಎಲ್ಲನ ಗಿರ್ಜಿಮ್ಮೆನೇ ಮಾಡಿದ್ಲು. ಯಾಕಂದರೆ ನಾನು ಆವಾಗ ಹೋಗಲಿಲ್ಲ. ಯಾಕಂದರೆ ನಮ್ಮಮ್ಮರು ತೀರ್ಕೊಂಡಾಗ ನಮ್ಮಮ್ಮ ತೀರ್ಕೊಳಕ್ಕೆ ಸ್ವಲ್ಪ ನಮ್ಮ ಅಣ್ಣನ ಹತ್ರ ಜಗಳ ಮಾಡ್ಕೊಂಡಿದ್ದೆ. ಆವಾಗಿಂದ ನಾನು ಹೋಗ್ದಂಗೆ ಅದೇ. ಅದಕ್ಕೆ ನಮ್ಮ ಗಿರ್ಜಿಂಬೆ ನನ್ನ ಮಗನ್ನ ನಾಮಕರಣ ಮಾಡೋದಾಗಿರ್ಬೋದು, ನಮ್ಮ ಅಣ್ಣ ಅವರು ನಮ್ಮ ತವ್ರ ಮನೆಯಿಂದ ಏನು ಮಾಡಬೇಕು ಅದನ್ನೆಲ್ಲ ನಮ್ಮ ಗಿರ್ಜಿಂಬೇರೆ ಮಾಡಿದ್ರು. ಬಸ್ರಿ ಬಾಣಂತನದಲ್ಲೆಲ್ಲ ಕೆಲಸನೂ ನಮ್ಮ ಗಿರ್ಜಿಂಬೇನೆ ಮಾಡಿದ್ಲು. ಅದಕ್ಕೆ ನಮ್ಮ ಅಣ್ಣ ಅವ್ರಿಗೆ ಸಿಟ್ಟು ಬರಲಿಲ್ವಲ್ಲ ಅಂತೇಳಿ. ಅವರವಾಗ ನನ್ನ ಮೇಲೆ ಒಂಥರ ಹಿಂಗೆಂಗೋ ಇದು ಮಾಡೋರು, ಅಷ್ಟೊಂದು ಬೆಲೆ ಕೊಡ್ತಿರ್ಲಿಲ್ಲ. ಅಪ್ಪ ನಮ್ಮಮ್ಮೆ ಸತ್ತಾಗಿಂದ ನನಗೆ ಯಾಕೆ ತವ್ರ ಮನೆಗೆ ಹೋಗಕ್ಕೆ ಬೇಜಾರಾಯ್ತು. ಅವಾಗಿಂದ ನಾನು ಹೋಗ್ತಿರ್ಲಿಲ್ಲ.
ಇವಾಗ ನಮ್ಮ ಅಣ್ಣನ ಮಗಳನ್ನೇ ಮದುವೆ ಆಗಿ ಕರ್ಕೊಂಡು ಬಂದಿದ್ದಾನೆ. ಇವಾಗ ಆದರೂ ನಾನು ನಮ್ಮ ಅಣ್ಣರೆಲ್ಲ ಚೆನ್ನಾಗಾದರೆ ಸಾಕು. ಏನಂತಾನೋ ಏನೋ ನಮ್ಮ ಅಣ್ಣಗೆ ಗೊತ್ತಿಲ್ಲ. ಹುಡುಗಿ ಅಂತೂ ತುಂಬ ಹೆದರ್ಕೊಬಿಟ್ಟಿದ್ದಾಳೆ. ಹೆದರ್ಕೊಬಿಡ ಕಣಮ್ಮ, ನಮ್ಮನ್ನು ಬಯಸಿ ನಮ್ಮನ್ನೆಲ್ಲ ಇಷ್ಟಪಟ್ಟು ಬಂದಿದ್ದಾಳೆ ಅಂತಂದರೆ ಅವಳನ್ನ ನಾವು ಸುಖವಾಗಿ ನೋಡ್ಕೋಬೇಕಲ್ಲ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.